नमस्कार, मैं हूं साउथ इंडिया न्यूज़ रिपोर्टर जावेद खान हुदवी, वर्णा क्षेत्र, मैसूर। आप देख रहे हैं आंखों देखे चैनल। कर्नाटक राज्य की ताज़ा और अहम खबर यह है कि कर्नाटक राज्य वाल्मीकि समाजದ ಮಾನಸ್ಕರ ವೇದಿಕೆ पर 56 मीಸಲಾತಿ रिजर्वेशन 9वें पट्टी पर जमाया जाए, जिसकी मांग मानी जानी कर्नाटक की हस्ती श्री वी.एस. उग्रप्पा, माजी लोकसभा मेंबर ने, और श्री तायूर प्रकाश जेडीएस राज्य माध्यम के हस्ती ने भी इस कार्यक्रम में भाग लिया और ख़ासकर एसटी, ओबीसी, एससी तमाम लोगों को होने वाले रिजर्वेशन के नुकसानात और मुश्किलात को कैसा दूर किया जाए, तमाम भारत के प्रधानमंत्री से लेकर राज्य के मुख्यमंत्री तक इस पैगाम को उन्होंने पहुंचा रहे हैं और इस पैगाम को पूरे भारत के तमाम व्यक्तियों को इसकी आगाह कर रहे हैं। आए देखा जाए। ಯಾವುದೇ ಕೋರ್ಟ್ ಇಂದ ಇದಾಗಬಾರದು ಅಂತ ಹೇಳಿ ಆರ್ಟಿಕಲ್ 31B ನಲ್ಲಿ ಇದೆ. ಆರ್ಟಿಕಲ್ 9 ಶೆಡ್ಯೂಲ್ ಅಲ್ಲಿ ಸುಮಾರು 284 ಈ ತರದ ಕಾನೂನುಗಳನ್ನು 9 ಶೆಡ್ಯೂಲ್ಗೆ ಸೇರಿಸಿದೆ. ಈ 9 ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಯಾವ ಸೇರಿರುವಂತ ಕಾನೂನು ಸ್ಟೇ ಆಗಿಲ್ಲ, ಯಾವ ಕಾನೂನು ಸೆಟಿಸೈಡ್ ಆಗಿಲ್ಲ. ಇದರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಈ ತರ ಡೆಟ್ ರಿಲೀಫ್ ಆಕ್ಟ್ ಇರ್ಬೋದು, ಈ ತರದ ಇಡೀ ದೇಶದಲ್ಲಿ ಸುಮಾರು 284 ಇನ್ನು ಹತ್ತತ್ರ 300 ಈಗ ಇನ್ನೊಂದಿಷ್ಟು ಸೇರಿರ್ಬೋದು. ಹಾಗಾಗಿ 9 ಶೆಡ್ಯೂಲ್ಗೆ ಸೇರಿಸೋದ್ರ ದೋ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ಸುಪ್ರೀಂ ಕೋರ್ಟ್. ಸೊ ನಾವು ಯಾವುದೇ ಕಾರಣಕ್ಕೂ ಸ್ಟೇ ಸಿಗೋದಿಲ್ಲ. ಅದಕ್ಕೋಸ್ಕರ 9 ಶೆಡ್ಯೂಲ್ಗೆ ಸೇರಿಸಿದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ನಮಗೆ 50% ನಮಗೆ ಲಾಭ ಅಥವಾ ರಕ್ಷಣೆ, ನಾಟ್ 100%. ನಮಗೆ 100% ನ್ಯಾಯ ಸಿಗಬೇಕು ನಮ್ಮಂತ ವರ್ಗಗಳಿಗೆ ಅಂದ್ರೆ ಎಗೈನ್ ಬಿಡಿ. ಆಮೇಲೆ ನೋಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪರ್ಮನೆಂಟ್ ಯಾವುದು ಸೊಲ್ಯೂಷನ್ ಅಂದ್ರೆ ಆರ್ಟಿಕಲ್ 15 and 16 ಅಲ್ಲಿ ಅಡಿಕ್ವೇಟ್ ಅನ್ನುವಂಥದ್ದನ್ನ ಬಿಟ್ಟು ದೇರ್ ಶಲ್ ಬಿ ಎ ರಿಸರ್ವೇಶನ್ ಫಾರ್ ಎಸ್ಸಿ ಅಂಡ್ ಎಸ್ಟಿ ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್ ಅನ್ನುವಂಥ ಅಮೆಂಡ್ಮೆಂಟ್ ಅನ್ನ ತರುವಂಥದ್ದು, ಅಥವಾ ರಿಸರ್ವೇಶನ್ ಕ್ಯಾನ್ ಎಕ್ಸೀಡ್ 50% ಅನ್ನೋದನ್ನ ತಂದಾಗ ಮಾತ್ರ ಪರ್ಮನೆಂಟ್ ಆಗಲಿಕ್ಕೆ ಸಾಧ್ಯತೆ. ನೋಡಿ ಇವತ್ತು ಯಾಕೆ ನಾನೇ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ನ ಪರವಾಗಿ 10% ರಿಸರ್ವೇಶನ್ ಮೇಲೆ ಅದಿದೆ, ನನ್ನ ಭಾಷಣ ಇಲ್ಲ. ಸೊ ಅಲ್ಲಿ ನಾನು ಮಾತು 10% ಅನ್ನ ಜಸ್ಟ್ ಬೆಳಿಗ್ಗೆ ಸೆಷನ್ ಸ್ಟಾರ್ಟ್ ಆಗುತ್ತೆ, 2 ಗಂಟೆಗೆ ಬಿಲ್ ಅನ್ನ ತರ್ತಾರೆ, 6 ಗಂಟೆಗೆ ಬಿಲ್ ಪಾಸ್ ಆಗೋದು. ಅಲ್ಲಿ ಯಾರಿಗೆ ಕಾಯಸ್ಥಾಸು, ಭೂಮಿ ಅರಸು, ರಜಪುಟ್ಸು, ಬ್ರಾಹ್ಮಿನ್ಸು ಇವರುಗಳು ಅವರು ಇರುವಂತದ್ದು ಇಡೀ ದೇಶದಲ್ಲಿ 7.5% ಅವರಲ್ಲಿ ಜಾಗೃತಿ ಇದೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಉಗ್ರಪ್ಪ ನಡೆಸ್ತಾನ, ಅವನ ನಾಯಕತ್ವನ ಅವನು ಹೇಗೆ ಮುಗಿಸ್ಬೇಕು ಅಂತ ಅನೇಕರು ನೋಡ್ತಾರೆ. ನರಸಿಂಹಯ್ಯನ ಅವ್ರ ಹೇಗೆ ಅವರನ್ನ ಮುಗಿಸ್ಬೇಕು ಅಂತ ನೋಡ್ತಾರೆ. ಸಂತೋಷ ಒಂದಿಷ್ಟು ಜನ ಇವತ್ತು ನಮ್ಮ ಸಮಾಜದವರೇ ಒಂದಿಷ್ಟು ಬುದ್ಧಿವಂತರಾಗಿರುವಂತವ್ರು ಒಂದಿಷ್ಟು ರಿಯಲೈಸ್ ಮಾಡಿಕೊಂಡು ಈ ಸಭೆಗೂ ಬಂದಿದ್ದಾರೆ. ಅದನ್ನ ನಾನು ಅವರನ್ನು ಅಭಿನಂದಿಸ್ತೇನೆ. ನಾನು ಇನ್ನ ಸ್ಪಷ್ಟಪಡಿಸ್ತೇನೆ, ನಾನು
ಯಾರು ಇಲ್ದ ಇರಾಗ ಹೋರಾಟ ಮಾಡ್ಕೊಂಡು ನಾನು ಅಧಿಕಾರ ಇಲ್ದ ಇದ್ದಾಗಲೇ ಹೋರಾಟ ಮಾಡಿ ಈ ರಿಸರ್ವೇಶನ್ ಅನ್ನ ಅಥವಾ ST ಮಾಡಿಸುವಂತದಕ್ಕೆ ಮಾಡಿದಂತ. ನನಗೆ ಯಾವ MLA ಇಲ್ಲ, MLC ಇಲ್ಲ, MP ಇಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತಾನೆ, ನಾವು ಎಲ್ಲಿವರೆಗೂ ಜಾಗೃತರಾಗೋದು, ಎಲ್ಲಿವರೆಗೂ ಆ ತೆವಲು ಇರೋದಿಲ್ಲ, ಎಲ್ಲಿವರೆಗೂ ಆ ಕನ್ಸರ್ನ್ ಇರೋದಿಲ್ಲ, ಬಹುಶಃ ಈ ಹೋರಾಟ ಸ್ವಲ್ಪ ಕುಂಟು. ನಾವ್ಯಾರೋ ತಲೆ ಮೇಲೆ ಇಟ್ಟು ಲೂಟಿ ಮಾಡಿ ಸಾಹುಕಾರರಾಗಿರೋರಲ್ಲ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾವು ಭಿಕ್ಷೆ ಬೇಡಿ, ಇನ್ನೊಂದು ಬೇಡಿ, ಮತ್ತೊಂದು ಬೇಡಿ, ಒಂದಿಷ್ಟು ಜನ ಸೇರಿಸುವಂಥದ್ದು, ಅದರ ಪ್ರತಿಫಲ ಸಿಗಬೇಕಲ್ಲ. ಈಗ ಹೇಳಿದ್ರು ಅನೇಕರೀಗ 15ನೇ ತಾರೀಕು ಕೇಸ್ ಇದೆ. ನಾನು ಸಿದ್ದರಾಮಯ್ಯನವ್ರ ತರ ಡೆಲಿಗೇಷನ್ ತೆಗೆದುಕೊಂಡು ಹೋದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಹೇಳಯ್ಯ ನೀನು ಯಾರಾದರೂ ಲಾಯರನ್ನ ನೀನೇ ಹೇಳು, ಅವರಿಗೆ ಇಡೋಣ ಅಂತೇಳಿ ಓಪನ್ ಆಗಿ ಹೇಳಿದ್ದಲ್ವಾ ನೀವು, ಅನೇಕರಿದ್ರೆ ಆಗ ನಾ ಹೇಳಿದೆ ಆ ಜವಾಬ್ದಾರಿ ತೆಗೆದುಕೊ. ನಾಳೆ ನಾನೇ ಹೇಳ್ದಂತ ಲಾಯರ್ ಇದ್ದು ಕೋರ್ಟಲ್ಲಿ ಹೆಚ್ಚು ಕಡಿಮೆ ಆದ್ರೆ ನೀನೇ ಹೇಳ್ದಲ್ಲಪ್ಪ, ನಿನ್ನ ಫ್ರೆಂಡೇ ಲಾಯರು, ನೀನು ಲಾಯರು, ಆಗ ನಮ್ಮ ಮೇಲೆ ಗೂಬೆ ಕೊಡಿಸುವಂತ ಚಾನ್ಸಸ್ ಇದೆ. ಅದಕ್ಕೆ ನೀನು ಯಾರನ್ನ ಬೇಕಾದ್ರೆ ಹಿಡಿಯಪ್ಪ ಅಂತ. ಅದು ಆಗೋದು ಬಿಡೋದು ಬೇರೆ, ಆಗುವಂತ ಅವಕಾಶಗಳು ಹೆಚ್ಚಿದ್ದಾವೆ. ಆದರೆ ಇದು ಟೆಂಪರವರಿ ರಿಲೀಫ್. ಇವನ್ ಸ್ಟೇ ವೇಕೇಟ್ ಆದರೆ ನಾಳೆ ಬೆಳಿಗ್ಗೆ ಪರ್ಮನೆಂಟ್ ರಿಲೀಫ್ ಆಗಬೇಕು. ಅಟ್ಲೀಸ್ಟ್ 60% ರಿಲೀಫ್ ಅಂದ್ರೆ 9th ಶೆಡ್ಯೂಲ್. ಬರೇ ನಮ್ಮ ಈ ಒಂದು 56% ಉಳಿಬೇಕು ಅನ್ನೋ ಆಗಿದ್ರೆ 9th ಶೆಡ್ಯೂಲ್ಗೆ ಕಾನೂನು ಉಳಿಯೋದಕ್ಕೆ. ಆದರೆ ದೇಶದಲ್ಲಿರುವಂತಹ SCಗಳಿಗೆ, OBCಗಳಿಗೆ, ಮೈನಾರಿಟೀಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಬೇಕು ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಎಷ್ಟು ಜನ MP ಗಳಿಗೆ ಸಂವಿಧಾನ ಗೊತ್ತಿದೆ? ಎಷ್ಟು ಜನ MLA ಗಳಿಗೆ, MLC ಗಳಿಗೆ